ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ರಾಜೀನಾಮೆ ಖಚಿತವಾದ ಬೆನ್ನಲ್ಲೇ ಕರ್ನಾಟಕದ ಬಾಲ್ಕನಿಯಲ್ಲಿ ಏಕಾಂಗಿಯಾಗಿ ಹೆಜ್ಜೆ ಹಾಕಿದ ಸಿಎಂ ಸಿದ್ದರಾಮಯ್ಯ. ಮುಂದೇನು ಎಂಬ ಚಿಂತೆಯಲ್ಲಿ ಮುಳುಗಿದಂತಿದ್ದ ಸಿದ್ದರಾಮಯ್ಯ ಮುಖ. ಹೈಕಮಾಂಡ್ ಭೇಟಿಗೆ ತೆರಳುವ ಮುನ್ನವೇ ಸಿದ್ದುಗೆ ಸಿಕ್ಕಿತ್ತ ಈ ಒಂದು ಸುಳಿವು. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ರಾಜೀನಾಮೆ ಖಚಿತವಾದ ಬೆನ್ನಲ್ಲೇ ಕರ್ನಾಟಕ ಭವನದಲ್ಲಿ ಸಿದ್ದು ಏಕಾಂಗಿಯಾಗಿದ್ದಾರೆ. ಬಾಲ್ಕನಿಯಲ್ಲಿ ಏಕಾಂಗಿಯಾಗಿ ಓಡಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಮುಂದಿನ ಹೆಜ್ಜೆ ಏನು, ಮುಂದೆ ನಡೆ ಏನಾಗಿರ್ಬೋದು, ಚಿಂತೆಯಲ್ಲಿ ಮುಳುಗಿದ್ದಾರೆ. ಹೈಕಮಾಂಡ್ ಭೇಟಿಗೆ ತೆರಳುವ ಮುನ್ನವೇ ಸಿದ್ದರಾಮಯ್ಯ ಅವರಿಗೆ ಏನಾದ್ರೂ ಒಂದು ಸುಳಿವು ಸಿಕ್ಕಿತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸಿದ್ದರಾಮಯ್ಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ರಾಜೀನಾಮೆ ಖಚಿತವಾದ ಬೆನ್ನಲ್ಲೇ ಕರ್ನಾಟಕ ಭವನದಲ್ಲಿ ಸಿದ್ದು ಏಕಾಂಗಿಯಾಗಿದ್ದಂಥದ್ದು. ಬಾಲ್ಕನಿಯಲ್ಲಿ ಏಕಾಂಗಿಯಾಗಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಯಾರ ಜೊತೆಗೂ ಕೂಡ ಮಾತನಾಡಿರ್ಲಿಲ್ಲ. ಸೈಲೆಂಟ್ ಆಗಿ ಒಂದು ಬಾಲ್ಕನಿಯಲ್ಲಿ ಹೆಜ್ಜೆ ಹಾಕಿರುವಂತದ್ದು. ಈ ಒಂದು ದೃಶ್ಯಾವಳಿ ದೆಹಲಿಯಲ್ಲಿ ಇದ್ದಂಥದ್ದು. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು. ರಾಜೀನಾಮೆ ಖಚಿತವಾದ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯ ಅವರಿಗೆ ಮುನ್ಸೂಚನೆ ಏನಾದ್ರೂ ಸಿಕ್ಕಿತ್ತಾ ಅಂತ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಬಾಲ್ಕನಿಯಲ್ಲಿ ಒಬ್ಬರೇ ಸೈಲೆಂಟ್ ಆಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಮುಂದೆ ಏನ್ ಮಾಡ್ಬೋದು, ಮುಂದೆ ಏನ್ ಯೋಚನೆಯನ್ನು ಇಟ್ಕೋಬೇಕು, ಮುಂದೆ ಆಗುವಂತಹ ಲಾಭಗಳೇನು, ನಷ್ಟಗಳೇನು ಅನ್ನುವಂತಹ ಒಂದು ಚಿಂತೆ ಅವ್ರ ತಲೆಯಲ್ಲಂತೂ ಇದ್ದೇ ಇರುತ್ತೆ. ಹಾಗಾಗಿ ಅವರು ಏಕಾಂಗಿಯಾಗಿ ಬಾಲ್ಕನಿಯಲ್ಲಿ ಹೆಜ್ಜೆಯನ್ನ ಹಾಕ್ತಿದ್ದಾರೆ. ಕರ್ನಾಟಕ ಭವನದಲ್ಲಿ, ಅದು ದೆಹಲಿ ಕರ್ನಾಟಕ ಭವನದಲ್ಲಿ ಬಾಲ್ಕನಿಯಲ್ಲಿ ಏಕಾಂಗಿಯಾಗಿ ಹೆಜ್ಜೆ ಹಾಕಿರುವಂತದ್ದು. ಒಂದಷ್ಟು ಮುಂದೇನು ಎಂಬ ಕುತೂಹಲ, ಮುಳುಗದಂತಹ ಸ್ಥಿತಿ ಅವರ ಮುಖದಲ್ಲಿ ಕಾಣ್ತಾ ಇರುವಂತದ್ದು. ಹೈಕಮಾಂಡ್ ಭೇಟಿಗೆ ತೆರಳುವ ಮುನ್ನವೇ ಸಿದ್ದರಾಮಯ್ಯ ಅವರಿಗೆ ಏನಾದ್ರೂ ಒಂದು ಸುಳಿವು ಸಿಕ್ಕಿತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ತ್ಯಾಗ ಮಾಡಿ ಅನ್ನುವಂತಹ ಸುಳಿವೇನಾದ್ರೂ ಬಂದಿತ್ತಾ? ಏನಾದ್ರೂ ಇವ್ರ ವಿರುದ್ಧವಾಗಿ ಹೋಗುವಂತಹ ನಡೆ ಏನಾದ್ರೂ ಇದೆಯಾ ಅನ್ನುವಂತಹ ಚರ್ಚೆಗಳು ಒಂದಷ್ಟು ಸಿಕ್ಕಿರಬಹುದು ಸುಳಿವು. ಹಾಗಾಗಿ ಏನು ಮಾಡ್ಬೋದು, ಮುಂದಿನ ನಡೆ ಏನು ತೆಗೆದುಕೊಳ್ಳಿ ಅನ್ನುವಂತಹ ಒಂದಷ್ಟು ಚರ್ಚೆಗಳಿರುತ್ತಲ್ವ, ಮನಸ್ಸಲ್ಲೇ ಒಂದಷ್ಟು ಗೊಂದಲಗಳಿರುತ್ತೆ. ಆ ಎಲ್ಲ ಒಂದು ಗೊಂದಲಗಳಿಗೆ ಏಕಾಂಗಿಯಾಗಿದ್ದಾಗ ಉತ್ತರ ಸಿಗೋದು ಸಹಜ. ಹಾಗಾಗಿ ಅವರು ಬಾಲ್ಕನಿಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಏನು ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೋದು ಅನ್ನುವಂಥದ್ದು. ಇದೀಗ ಬಾಲ್ಕನಿಯಲ್ಲಿ ಏಕಾಂಗಿಯಾಗಿ ಹೆಜ್ಜೆ ಹಾಕಿದ್ದಂತಹ ಸಿದ್ದರಾಮಯ್ಯ ಅವರು ಮುಂದೇನು ಎಂಬ ಚಿಂತೆಯಲ್ಲಿ ಮುಳುಗಿದಂತಹ ಮುಖ ಕಾಣ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಭೇಟಿಗೆ ತೆರಳುವ ಮುನ್ನವೇ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಸುಳಿವು ಸಿಕ್ಕಿತ್ತಾ ಅಂತ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು. ಕರ್ನಾಟಕ ಭವನದಲ್ಲಿ ಸಿದ್ದು ಏಕಾಂಗಿಯಾಗಿರುವಂತಹ ವಿಡಿಯೋ ಇದು. ಬಾಲ್ಕನಿಯಲ್ಲಿ ಏಕಾಂಗಿಯಾಗಿ ಹೆಜ್ಜೆಯನ್ನ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಒಂದಷ್ಟು ಚಿಂತೆಗಳಿದ್ದೇ ಇರುತ್ತಲ್ಲ, ಮುಂದೆ ಏನಾಗ್ಬೋದು, ನಾನು ರಾಜೀನಾಮೆ ಕೊಟ್ರೆ ಮತ್ತೇನಾಗುತ್ತೆ, ಯಾವೆಲ್ಲ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಅಥವಾ ಅವ್ರಿಗೇನಾದ್ರೂ ಮುನ್ಸೂಚನೆ ಬಂದಿರ್ಬೋದಾ, ಅಥವಾ ಹೈಕಮಾಂಡ್ ಹೇಳ್ಬೋದು ಕಣ್ರಿ ನೀವು ಒಂದು ರಾಜೀನಾಮೆ ಕೊಡಬೇಕಾಗುತ್ತೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಪಟ್ಟ ತ್ಯಾಗ ಮಾಡಿ ಅನ್ನುವಂಥ ಒಂದಷ್ಟು ಸುಳಿವು ಅವ್ರಿಗೂ ಬಂದಿತ್ತೇನೋ ಗೊತ್ತಿಲ್ಲ. ಆದ್ರೆ ಬಾಲ್ಕನಿಯಲ್ಲಿ ಸಪ್ಪೆ ಮುಖದಲ್ಲಿ ಒಂದಷ್ಟು ಹೆಜ್ಜೆಗಳನ್ನು ಹಾಕ್ತಾ ಮುಂದಿನ ನಡೆ ಏನು ಅನ್ನುವಂತಹ ಚರ್ಚೆಯನ್ನ ಕೂಡ ಮನದಲ್ಲೇ ಅವರು ಚರ್ಚೆಯನ್ನ ಮಾಡ್ಕೊಳ್ತಾ ಇರುವಂತಹ ದೃಶ್ಯಾವಳಿ ಇದು. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ದೆಹಲಿಯಲ್ಲಿ ಒಂದು ಕರ್ನಾಟಕ ಭವನದಲ್ಲಿ ಏಕಾಂಗಿಯಾಗಿ ಓಡಾಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರು. ಬಾಲ್ಕನಿಯಲ್ಲಿ ಏಕಾಂಗಿಯಾಗಿ ಹೆಜ್ಜೆ ಹಾಕಿದ್ದಂಥದ್ದು. ಮುಂದೇನು ಎಂಬ ಚಿಂತೆಯಲ್ಲಿ ಮುಳುಗಿದಂತಹ ಸಿದ್ದರಾಮಯ್ಯ ಅವರ ಮುಖ ಕಾಣ್ತಾ ಇರುವಂತದ್ದು. ಹೈಕಮಾಂಡ್ ಭೇಟಿಗೆ ತೆರಳುವ ಮುನ್ನವೇ ಸಿದ್ದುಗೆ ಸಿಕ್ಕಿತ್ತ ಒಂದು ಏನಾದ್ರೂ ಸುಳಿವು? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸಿದ್ದರಾಮಯ್ಯ ಅವರ ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ರಾಜೀನಾಮೆ ಖಚಿತವಾದ ಬೆನ್ನಲ್ಲೇ ಕರ್ನಾಟಕ ಭವನದಲ್ಲಿ ಸಿದ್ದು ಏಕಾಂಗಿಯಾಗಿದ್ರು. ಯಾರನ್ನು ಕೂಡ ಮಾತನಾಡಿಸ್ತಾ ಇರಲಿಲ್ಲ.